ಶುಭಾಶಯಗಳು. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀವಿ. ಚಾಮುಂಡಿ ತಾಯಿ ದರ್ಶನ ಮಾಡೋಕ್ಕೆ ಏನು ಸಖತ್ತು ಜನ, ಟ್ರಾಫಿಕ್ಕು ನೀವೇ ನೋಡ್ತಿದ್ದೀರಾ, ತುಂಬ ಟ್ರಾಫಿಕ್ಕು. ಏನು ಈ ಹೊಸ ವರ್ಷಕ್ಕೆ ಅಂತ ಏನಿಲ್ಲ, ಪ್ರತಿ ಒಂದು ವಾರ ಪ್ರತಿ ಒಂದು ದಿನಗಳಲ್ಲೂ ಈ ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ನಾವು ಬೈಕಲ್ಲಾದರೆ ಸೈಡಲ್ಲೆಲ್ಲ ಹೋಗ್ಬೋದಲ್ಲ, ಅದಕ್ಕೋಸ್ಕರ ನಾವು ಸೈಡಲ್ಲಿ ಮುಂದೆ ಹಾಗೆ ಬರ್ತಿದ್ವಿ. ಎಲ್ಲ ಜಾಸ್ತಿ ಆಲ್ಮೋಸ್ಟ್ ಕಾರು, ಬಸ್ಸು, ದೊಡ್ಡ ದೊಡ್ಡ ಕಾರ್ಗಳೇ. ನಾವು ಆಮೇಲೆ ಬೈಕಲ್ವಾ ಸ್ವಲ್ಪ ಸೈಡಲ್ಲಿ ಹಾಗೆ ಬಂದ್ವಿ. ನೋಡ್ತಿದ್ದೀವಿ ಇಲ್ಲೂ ಅಷ್ಟೇ ಬರೀ ಕಾರ್ಗಳು ನೀವೇ ನೋಡ್ತಿದ್ದೀರಾ. ಆಮೇಲೆ ಬೈಕು ಅಷ್ಟೇ, ಏನು ಫುಲ್ ಅಷ್ಟೊಂದು ಇರಲಿಲ್ಲ. ನಾವೆಲ್ಲ ಹೋಗ್ತಿದ್ವಲ್ಲ, ನಾವು ಜಾಸ್ತಿ ಚಾಮುಂಡಿ ಬೆಟ್ಟಕ್ಕೆ ಮೈಸೂರಲ್ಲಿದ್ದಾಗ ಹೋಗ್ತಿದ್ವಿ. ಆಮೇಲೆ ಬಂದ್ವಿ ಸದ್ಯ ಅಂದ್ಕೊಂಡು. ಇಲ್ಲೆಲ್ಲ ನೋಡಿ ಹೂವಿನ ತಗೊಂಡು ಹೋಗ್ತೀವಿ ಅಂದ್ಕೊಳ್ಳಿ, ಅಲ್ಲಿ ಒಳಗಡೆ ಹೋದ್ರೆ ಅವರು ನಿಜವಾಗ್ಲೂ ದೇವ್ರ ಮೇಲೆ ಹಾಕೋದಿಲ್ಲ. ನಾವು ಅದಕ್ಕೋಸ್ಕರ ನಾವು ಯಾವಾಗ ಹೋದ್ರೂ ಅಷ್ಟೇ ತಾಯಿಗೆ ಕೈ ಮುಕ್ಕೊಂಡು ಹೊರಗಡೆ ಕರ್ಪೂರಿಸ್ಬಿಟ್ಟು ಬರ್ತೀವಿ ಅಷ್ಟೇ. ತಗೊಳ್ಳಿ ಅಂತ ಹೇಳ್ತಾರೆ, ಆದರೆ ತಗೊಂಡು ಹೋದ್ರೆ ದೇವ್ರಿಗೆ ಹಾಕಲ್ಲ, ಅದೇ ಒಂದು ಬೇಜಾರಾಗೋದು. ಸೊ ಇಲ್ಲೆಲ್ಲ ನೋಡ್ತಿದ್ದೀರಾ ಏನು ದುಬಾರಿ ಎಲ್ಲ, ಅಲ್ಲೆಲ್ಲ ತಗೋಬೇಕು ಅನಿಸುತ್ತೆ, ಆದರೆ ರೇಟ್ ಎಲ್ಲ ಜಾಸ್ತಿಯಲ್ಲಿ ಆಲ್ಮೋಸ್ಟು. ಜನಗಳು ನೋಡಿ ತುಂಬಿ ಹೋಗ್ತಾ ಇದ್ದಾರೆ. ನಾವು ರಾಜು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇಷ್ಟೊಂದು ಜನ ಸಾಗರನಪ್ಪ, ಬಿಸಿಲು ಹೆವಿ. ಸೊ ವಿಡಿಯೋ ಮಾಡೋಕ್ಕೂ ಭಯ, ಅಲ್ಲಿ ಯಾರಾದರೂ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ. ಅದಕ್ಕೋಸ್ಕರ ನಾವು ಸ್ವಲ್ಪ ಮೇಲ್ಗಡೆ ಸೆಲ್ಫಿ ಸ್ಟಿಕ್ ತೊಗೊಂಡೋಗಿದ್ವಿ. ಯಾರು ಇದು ಮಾಡ್ತಾರೆ ಅಂತೇಳಿ ಸೆಲ್ಫಿ ಸ್ಟಿಕ್ಕಲ್ಲೇ ವೀಡಿಯೋ ಮಾಡ್ಕೊತಿದ್ದೀವಿ. ನೋಡಿ ಹಿಂದೆ ಮುಂದೆ ಫುಲ್ಲು ಜನ ಏನು ನೂಕಿ ಮಡಗ್ತಿದ್ರು. ತಾಯಿಗೆ ದರ್ಶನ ಮಾಡೋಕ್ಕೋಸ್ಕರನೇ ಎಷ್ಟು ಜನ ಬಂದಿದ್ರು ನೀವೇ ನೋಡಿ. ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ, ಏಕೆಂದರೆ ನನ್ನ ಮಗಳನ್ನ ಬಿಟ್ಬಿಟ್ಟು ಹೊರಟೋಗಿದ್ವಲ್ಲ. ಏನೊಂದು ಹೋದರೆ ಒಳಗಡೆ ಸುಮಾರು ಸಂಜೆನೇ ಆಗಿಬಿಡುತ್ತೆ. ನಿಜವಾಗ್ಲೂ ಅಷ್ಟೇ ಜನ ಇದ್ದರು, ಪೊಲೀಸು ಎಲ್ಲ ಇದ್ದರು. ನಾವು ಹೊರಗಡೆನೇ ಹಾಗೆ ಕೈ ಮುಕ್ಕೊಂಡ್ವಿ. ಆ ತಾಯಿ ನೋಡೋದೇ ಒಂದು ಚಂದ, ನಿಜವೂ ಕಣ್ಣು ತುಂಬಿಕೊಳ್ಳೋ ಥರ ತಾಯಿ ಅಲಂಕಾರನ ಮಾಡಿರ್ತಾರೆ. ಹಾಗೆ ನಾವು ಹೊರಗಡೆ ವೀಡಿಯೋ ಮಾಡ್ಕೊಂಡ್ವಿ ಸ್ವಲ್ಪ.
ಆ ತಾಯಿ ಕೈ ಮುಕ್ಕೊಂಡು ಹಾಗೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಇಬ್ರು. ನಾವು ಹೋದಾಗೆಲ್ಲ ಇಲ್ಲಿಗೂ ಕೂಡ ಹೋಗ್ತೀವಿ. ಇಲ್ಲೂ ಕೂಡ ತಂದೆ ದರ್ಶನ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ತುಂಬಿ ತುಳ್ಕಾಡ್ತಾ ಇರ್ತಾರೆ. ಇಲ್ಲೂ ಇದ್ದರು ಸ್ವಲ್ಪ, ಆದರೆ ಅಷ್ಟು ರಶ್ ಇರಲಿಲ್ಲ. ನಾವು ಹೋಗೋಣ ಅಂತ ಹೇಳಿ ಅಲ್ಲಿ ದೇವ್ರ ದರ್ಶನ ಚೆನ್ನಾಗಾಯಿತು. ಒಳಗಡೆ ವೀಡಿಯೋನೇ ಮಾಡೋಕ್ಕೆ ಬಿಡೋದಿಲ್ಲ, ಫೋಟೋನ ತೆಗಿಯೋಕ್ಕೆ ಬಿಡೋದಿಲ್ಲ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಆಮೇಲೆ ಸುಮಾರು ಜನ ಆಲ್ಮೋಸ್ಟ್ ಅಲ್ಲಿಂದೆಲ್ಲ ಇಲ್ಲಿಗೆ ಬರ್ತಿದ್ರು. ನಾವು ಸ್ವಲ್ಪ ಹೊತ್ತು ನೋಡಿ ಎಷ್ಟು ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟವ್ರೆ ನೋಡ್ಬೋದು. ಹಾಗೆ ಇಬ್ಬರು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನೋಡಿ ಹಳೆ ಕಾಲದ ದೇವಸ್ಥಾನಗಳು ನಿಜವಾಗ್ಲೂ ನೋಡೋಕ್ಕೆ ಒಂದು ಅದ್ಭುತ. ಕಲ್ಲಿನ ಬಂಡೆಗಳಂತೂ ನಾವು ಮುಟ್ಟೋದೆಲ್ಲ ಅಲ್ಲಾಡ್ಸೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ಲಿಂಗ ಸುಮಾರು ಎಲ್ಲ ಅಲ್ಲೇ ನೋಡಿ, ಎಲ್ಲ ಸೆಲ್ಫಿ ಎಲ್ಲ ಹೇಗೆ ತಗೋತಿದ್ದಾರೆ. ಆಲ್ಮೋಸ್ಟ್ ಕಾಲೇಜ್ ಹುಡುಗಿರೆಲ್ಲ ಅಲ್ಲೇ ಇದ್ದರು. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನೋಡಿ ಎಷ್ಟು ರಶ್ ಐತೆ ಅಂತ ನೋಡಿದ್ರಲ್ಲ ನೀವೇ. ಏನು ಪೂಜಾ, ಇವತ್ತು ದರ್ಶನ ಮಾಡ್ತೀಯಾ ನಿಜವಾಗ್ಲೂ? ಆಗಲ್ಲಪ್ಪ. ಪೂಜಾ ಇಲ್ಲಿ ಬಂದ್ಬಿಟ್ಟು ಬರೀ ನನಗೆ ಐಲು ಪೈಲು ಬಂದಂಗೆ ಆಡಿಸ್ತಾವಳೆ. ಈಗ ತಿಂಡಿ ಮಾಡ್ಕೊಂಡು ಸಿಗ್ತೀವಿ, ಫುಲ್ಲು ರಶ್ ಇದೆ ನೋಡಿ. ನುಗ್ಗುಡ್ ಬಾ ಬೇಗ. ಜನ ತುಂಬ ಸಾಗರ. ನಾವು ಊಟ ಎಲ್ಲ ಮಾಡಿಕೊಂಡು ಸದ್ಯ ಪ್ರಸಾದ ಚೆನ್ನಾಗಿ ಸಿಕ್ತು. ಇವಾಗ ನಾವು ನಮ್ಮ ಯಾರಪ್ಪ ಇದು ನೋಡಿ ಹಿಂಗಡೆಯಿಂದ ನೋಡಿ ಇಲ್ಲಿ ರಕ್ತದಾನ ಮಾಡ್ತಾವ್ರೆ. ಫುಲ್ಲು ರಶ್ ಇದೆ. ಇವಾಗ ಮುಂದ್ಗಡೆಯಿಂದ ನೋಡಿ ಅಂದ್ರೆ ಮಹಿಷಾಸುರ ಗೊತ್ತಾ ಪೂಜಾ? ಗೊತ್ತಿಲ್ಲ. ಕತ್ತಿರ್ಕೊಂಡಿದ್ದಾರೆ. ಯಾರದು ಮಹಿಷಾಸುರ? ಯಾರು? ನಿಮ್ಮಪ್ಪ. ಇವಾಗ ಮುಂದ್ಗಡೆಯಿಂದ ನೋಡಿ ಅಂದ್ರೆ ಮಹಿಷಾಸುರ ಗೊತ್ತಾ ಪೂಜಾ? ಗೊತ್ತಿಲ್ಲ. ಕತ್ತಿರ್ಕೊಂಡಿದ್ದಾರೆ. ಯಾರದು ಮಹಿಷಾಸುರ? ಯಾರು? ನಿಮ್ಮಪ್ಪ. ನೋಡಿ ಇಲ್ಲಿ ಇವರೇ ಮಹಿಷಾಸುರ. ನೋಡಿ ಇಲ್ಲಿ ಸುತ್ತ ಎಷ್ಟು ಸ್ಕೂಲ್ ಹುಡುಗರೆ ಕೂತವೆ, ಎಲ್ಲ ಟ್ರಿಪ್ಪಿಗೆ ಬಂದವೆ. ಇವರೆಲ್ಲ ರಾಜಸ್ಥಾನ್ ಕಡೆಯವರು ಅಂತ ಅನ್ನಿಸ್ತಾ ನೋಡಿ. ಎಲ್ಲ ಗುಂಪಲ್ಲೇ ಬಂದ್ಬಿಟ್ಟವ್ರೆ ಇವರೆಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಏನು ತೊಗೊಂಡ್ರು ಹೆವಿ ಕಾಸ್ಟ್ಲಿ ರೈಟು. ನಾವು ಚುರ್ಮುರಿ ತಿನ್ನೋಣ ಅಂತ ಹೇಳಿ ಹೋದ್ವಿ. ಒಂದು ಚುರ್ಮುರಿಗೆ 50 ರೂಪಾಯಿ ಹೇಳಿದ್ರು. ನಾವು ಒಂದರಲ್ಲೇ ಬೈಟು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೇ ತೊಗೊಂಡ್ವಿ. ಚುರ್ಮುರಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನಾವು ಇಲ್ಲಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ಏನೂ ಬೇರೆ ತಿನ್ನೋದಿಲ್ಲ, ಚುರ್ಮುರಿ ಒಂದೇ ತಿನ್ನೋದು. ಇಲ್ಲ ಇದು ಜೋಳ, ಅದು ಮುಸ್ಕಿನ ಜೋಳ ಬರುತ್ತಲ್ಲ, ಅದಂತೂ ರೈಟು ತುಂಬ, ಅದಕ್ಕೋಸ್ಕರ ನಾವು ತೊಗೊಳ್ಳಿಲ್ಲ. ಹಾಗೆ ಬಂದ್ವಿ ಚುರ್ಮುರಿ ಎಲ್ಲ ತಿಂದ್ಕೊಂಡು. ಇಲ್ಲಿ ನೋಡಿ ಕಾರವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂತ ಅಂದರೆ ಬಸ್ಗೆ ಹೋಗಿ ಗುದ್ಬಿಟ್ಟವ್ರೆ, ಅಷ್ಟು ರಶ್ ಇತ್ತು. ಸ್ವಲ್ಪ ಕಾರು ಡ್ಯಾಮೇಜ್ ಆಗಿತ್ತು, ಅದನ್ನೇನೋ ಬೈತಾಯಿದ್ರು. ಅದಕ್ಕೆ ಹೇಳೋದು ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು, ಸ್ವಲ್ಪ ಸೈಡ್ ಮಾಡ್ಕೊಂಡು ಹೋದರೆ ಏನು ಅಷ್ಟು ಜನಗಳಿಗೆ ಎಷ್ಟು ಗೊತ್ತಾಗೋದಿಲ್ಲ. ಏನೋ ಗ್ರಾಚಾರ ಏನೂ ಮಾಡೋಕ್ಕಾಗಲ್ಲ, ಆದರೂ ಹುಷಾರಲ್ಲಿದ್ದರೆ ಸ್ವಲ್ಪ ಏನು ಸದ್ಯ ಯಾರಿಗೂ ಏನೂ ಆಗಲಿಲ್ಲ. ಹಾಗೆ ನಾವು ಸೈಡಲ್ಲಿ ಯಪ್ಪ ಫುಲ್ಲು ನಿಜ ಗಾಡಿ ಓಡ್ಸೋಕ್ಕೆ ಬಂದರೆ ಓಡಿಸ್ಕೊಂಡು ಹೋಗೋಕ್ಕಾಗುತ್ತೆ ಅಷ್ಟೇ, ಇಲ್ಲ ಅಂದರೆ ಭಾರಿ ಹಿಂಸೆ ಆಗುತ್ತೆ. 2025 ಬಂತು ಅಷ್ಟೇ. ಅದೇನು ಅಂದರೆ ವರ್ಷ ಚೇಂಜ್ ಆಗುತ್ತೆ, ಅದೇ ದಿನ ಅದೇ ವಾರ ಅದೇ ಇದು. ಏನಂದರೆ ನಮ್ಮಲ್ಲಿರೋ ಕೆಟ್ಟ ಗುಣಗಳು ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಹೊಸ ವರ್ಷ ಅನ್ನೋದೊಂದು ಸಡಗರ ಅಷ್ಟೇ. ನಮ್ಮಲ್ಲಿರೋ ಕೆಟ್ಟದೊಂದು ಗುಣಗಳನ್ನ ತೆಗೆದಾಕಬೇಕು. ಅದನ್ನು ಹೇಳಿದ್ದು ತಪ್ಪಿದರೆ ಕ್ಷಮಿಸಿ. ಏನೋ ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ. ನಿಜವಾಗ್ಲೂ ಮೈಸೂರು ಸಿಟಿ ಮಾತ್ರ ಕೆಳಗಡೆಯಿಂದ ಸಗದಾಗ ಕಾಣಿಸುತ್ತೆ. ಅದು ನೋಡ್ತಿದ್ರೆ ಏನೋ ಒಂಥರ ಆಶ್ಚರ್ಯ ಆಗುತ್ತೆ. ಅಲ್ಲೆಲ್ಲೂ ನಿಲ್ಲಿಸಲಿಲ್ಲ,
ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಕೋಬೋದಿತ್ತು. ಏನಂದರೆ ಟ್ರಾಫಿಕ್ ಫುಲ್ಲು ಅಲ್ಲೇ. ಆಮೇಲೆ ಸುಮ್ಮನೆ ಏನಕ್ಕೆ ರಿಸ್ಕು, ಇನ್ನು ನನ್ನ ಮಗಳು ಅಳ್ತಾಳೆ ಅಂತೇಳಿ ಎಲ್ಲೆಲ್ಲೂ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಮೈಸೂರು ಫುಲ್ಲು ಸಿಟಿನೇ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇಬ್ಬರೂ ಹಾಗೆ ಮಾತಾಡಿಕೊಂಡು ಹೊರಟ್ವಿ. ತಾನು ಮಾತ್ರ ಬ್ಲೂಟೂತು ಒಂದೇ ಒಂದು ಇಟ್ಕೊಬಿಟ್ಟು ಕಿವಿಗೆ ಬ್ಲೂಟೂತ್ ತಗೊಂಡು ಸಾಂಗ್ ಕೇಳ್ಕೊಂಬರುತ್ತೆ. ನನಗೆ ಮಾತ್ರ ಕೊಡೋದೇ ಇಲ್ಲ. ನಾನು ಫೋನ್ ನೋಡ್ಕೊಂಡು ಏನಾದರೂ ಬರ್ತಿದ್ರೆ ಅಲ್ಲಿಂದನೂ ನೋಡ್ಕೊಬತ್ತಿದೆಯಾ ಅಂತ ನನ್ನ ಕಿಂಡಲ್ ಮಾಡೋದು. ನನಗೆ ಒಂದು ಬ್ಲೂಟೂತ್ ತಗೊಡು ಅಂತಂದರೆ ಹ್ಞೂ ತಗೊಡ್ತೀನಿ ಅಂತ ಹೇಳಿ ಇನ್ನೂ ತಗೊಟ್ಟಿಲ್ಲ. ತಾನು ಮಾತ್ರ ಎಲ್ಲರೂ ಹೋದರೆ ಒಬ್ಬನೇ ಸಾಂಗ್ ಕೇಳ್ಕೊಂಬರೋದು. ಅದನ್ನೇ ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಅದು ಇದು ಅಂದ್ಕೊಂಡು ಕಚ್ಚಾಡ್ಕೊಂಡು ಹಾಗೆ ಬಂದ್ವಿ. ರೋಡ್ ಮಾತ್ರ ಯಪ್ಪ ಹಾವು ನುಳ್ಗ ಬಲ್ಗ ಇರುತ್ತಲ್ಲ ಆ ಥರ, ಆ ಕಡೆಯಿಂದ ಬರೋದು ಕಾಣಿಸೋದಿಲ್ಲ, ಈ ಕಡೆಯಿಂದ ಹೋಗೋದು ಕಾಣಿಸೋದಿಲ್ಲ, ಆ ರೀತಿ ರೋಡು. ಮಹದೇಶ್ವರನ ಬೆಟ್ಟದಲ್ಲಿ ಇನ್ನೂ ಕೇಳಂಗೆ ಇಲ್ಲ. ಆಮೇಲೆ ನಮ್ಮ ಮಂದಿಯವ್ರ ಶ್ರೀಶೈಲ ಅಲ್ಲಂತೂ ಫುಲ್ಲು ರೋಡ್ ಇನ್ನೂ ಕೇಳಂಗೆ ಇಲ್ಲ. ಯಪ್ಪ ಆ ಕಡೆ ಬರೋದು ಹೋಗೋದು ಗೊತ್ತೇ ಆಗೋದಿಲ್ಲ. ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ನಾನು ರಾಜಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ಅಪ್ಪ ತಂದೆ ನಿಜಾನು ಓಡಿಸಪ್ಪ. ಅದು ಕೇಳೋದೇ ಇಲ್ಲ, ಫುಲ್ ಡೌನ್ ಅಲ್ವಾ. ಸದ್ಯ ಬೈಕು ಆನ್ ಮಾಡಿ ಸ್ಟಾರ್ಟ್ ಮಾಡಲಿಲ್ಲ, ಹಂಗೆ ಸುಮ್ಮನೆ ಆಫ್ ಮಾಡಿಕೊಂಡೇ ಬಂದ್ವಿ. ಗಾಡಿ ಡೌನ್ ಗಂಟನೂ ಹಂಗೆ ಬಂತು. ಅಮ್ಮಗೆ ಫೋನ್ ಮಾಡಿ, ಅಪ್ಪ ಫುಲ್ಲು ರಶ್ಶು. ನಾವು ಜನ ಇರ್ತಾರೆ ಆಲ್ಮೋಸ್ಟು. ನಾವು ಬೇರೆ ದಿನಗಳಲ್ಲಿ ಹೋದರೆ ಅಷ್ಟು ಜನ ಇರ್ತಾರೆ. ಇನ್ನು ಹೊಸ ವರ್ಷ ಹಬ್ಬದ ಟೈಮಲ್ಲಿ ಕೇಳಬೇಕಾ, ಸಖತ್ತು ಜನ ಸಾಗರ. ಯಪ್ಪ ನಾವು ಹೋದಾಗೆಲ್ಲ ಊಟಕ್ಕೆ ಹೋದಾಗೆಲ್ಲ ರಶ್ ಆಗ್ತಿದ್ರು. ಏನು ಅಂದರೆ ನಾವು ಹೋದ ತಕ್ಷಣ ಪ್ರಸಾದ ಸಿಗಲ್ಲ ಯಾವಾಗಲೂ ಅಂತೇಳಿ ಪ್ರಸಾದ ಚೆನ್ನಾಗಿ ಸಿಕ್ತು. ಊಟ ಮಾಡಿಕೊಂಡು ಹಾಗೆ ದೇವರು ಒಳಗಡೆ ಹೋಗೋದು ಅಂದ್ಕೊಂಡಿದ್ದು. ಆ ಕ್ಯೂ ರಶ್ಶು ನೋಡಿ. ಹೊರಗಡೆನೇ ಶಿವನ ಕೈ ಮುಕ್ಕೊಂಡು ಪಕ್ಕದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಗೋಯ್ತು. ನನ್ನ ಮಗಳು ಬಂದ ತಕ್ಷಣ ಅಮ್ಮ ಅಂದ್ಕೊಂಡು ಆಟಾಡ್ತಾ ಇದ್ಲು ಆ ಮಮ್ಮನ ಜೊತೆ. ಇವಾಗ ನೋಡಿ ಇಲ್ಲಿ ರಾಜು ಮಲ್ಕೊಂಡವ್ರೆ. ಹಾಗಾಗಿ ಬೈಕ್ ಓಡಿಸಿ